ಈ ವ್ಯಕ್ತಿ ಮೇಲೆ ತುಂಬಾ ನಿರೀಕ್ಷೆ ಇತ್ತು ಸರ್, ಮಾರ್ಕೋ ಮಾರ್ಕೋ ಜಾನ್ಸನ್ ಮೇಲೆ. ಯಾಕೋ ಇವರು RCB ಅವರು ಇವ್ರ ಕಡೆ ನೋಡ್ಲೇ ಇಲ್ಲ, ಅದು ಬಹಳ ಬೇಸರದ ಸಂಗತಿ. ಯಾರನ್ನ ನೋಡ್ತಾ ಇದಾರೆ ಸರ್ RCB ಅವ್ರು ಹಾಗಾದ್ರೆ? ಅರ್ಥನೇ ಆಗ್ತಾ ಇಲ್ಲ. 7 ಕೋಟಿ ರೂಪಾಯಿ ಮಾರ್ಕೋ ಜಾನ್ಸನ್ ಅನ್ನೋ ವೇಗದ ಬೌಲಿಂಗ್ RCB ಬಿಟ್ ಮಾಡೋದು ಡಿಪಾರ್ಟ್ಮೆಂಟ್ ಯಾವ ಆಟಗಾರರಿಗೆ ಅನ್ನೋದು ಚಿದಂಬರ ರಹಸ್ಯ. ರಹಸ್ಯ ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ. ಅದೊಂಥರ ಮಾಯಾ ಜಿಂಕೆ ತರ ಆಗ್ಬಿಟ್ಟಿದೆ. ಹೌದು. ಯಾರನ್ನ ಬಿಡ್ ಮಾಡ್ತಾರೆ, ಹೆಂಗ್ ಬಿಡ್ ಮಾಡ್ತಾರೆ, ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಮತ್ತು ಯಾಕೆ ಸೆಲೆಕ್ಟ್ ಮಾಡ್ತಾರೆ, ಯಾವುದೂ ಕೂಡ ಅರ್ಥ ಆಗದೆ ಇರೋ ರೇಂಜ್ ಅಲ್ಲಿ ಇರುತ್ತೆ. ಯಾವತ್ತು ಮಾರ್ಕೋ ಜಾನ್ಸನ್ ಸೌತ್ ಆಫ್ರಿಕಾದವರಲ್ಲ? ಸೌತ್ ಆಫ್ರಿಕಾ ಮೊನ್ನೆ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ನಡುವೆ ಸರಣಿ ನಡೆಯುವಾಗ ಅದ್ಭುತವಾದಂತ ಆಟ ಆಡಿದ್ದಾರೆ ಸರ್ T20ಲಿ. ಹೌದು. ಇನ್ನೇನು ಮ್ಯಾಚ್ ಕಿತ್ಕೊಂಡ್ಬಿಟ್ರೇನೋ ಇಂಡಿಯಾ ಕಡೆಯಿಂದ ಅನ್ನೋ ಲೆವೆಲ್ಗೆ ಆಟ ಆಡಿದ್ದಾರೆ. ಏನೋ ನಿತೀಶ್ ರಾಣಾ ವಿಚಾರಕ್ಕೆ ಬರೋದಾದ್ರೆ, ನಿತೀಶ್ ರಾಣಾ ಕೋಲ್ಕತ್ತಾದಲ್ಲೇ ಇದ್ರು. ಅದರಲ್ಲೂ ಚಾಂಪಿಯನ್ ತಂಡದ ಭಾಗ ಆಗಿದ್ದಂತ ಆಟಗಾರರನ್ನ ಕೈ ಬಿಟ್ರು. ಅದರಲ್ಲೇನು ವಿಶೇಷತೆ ಇಲ್ಲ ಬಿಡಿ. ಚಾಂಪಿಯನ್ ಮಾಡಿದಂತ ಕ್ಯಾಪ್ಟನ್ನೇ ಕೈ ಬಿಟ್ಟಿದ್ದಾರೆ. ನಿತೀಶ್ ರಾಣಾ ಯಾವ ಲೆಕ್ಕ? ಚಾಂಪಿಯನ್ ಮಾಡಿದ ಕ್ಯಾಪ್ಟನ್ ಅನ್ನ ಕೈ ಬಿಡೋದು ಕೋಲ್ಕತ್ತಾದು ಕೂಡ ಚಾಳಿನೇ. ಅವಾಗ ಗೌತಮ್ ಗಂಭೀರ್ ಅವ್ರನ್ನ ಬಿಟ್ಟಿದ್ರು, ಈಗ ರಾಬಿನ್ ಉತ್ತಪ್ಪನು ಕೂಡ ಹಾಗೆ ಬಿಟ್ರು. ನಿಜ. ರಾಬಿನ್ ಉತ್ತಪ್ಪ ಆಮೇಲೆ ಮತ್ತೆ CSK ಬಂದು CSK ನ ಚಾಂಪಿಯನ್ ಮಾಡಿದ್ರು. ಹೌದು. ಈಗ ನಿತೀಶ್ ರಾಣಾ ರಾಜಸ್ಥಾನ್ ರಾಯಲ್ಸ್ ಕಡೆಗೆ ಹೋಗಿದ್ದಾರೆ. ಒಳ್ಳೆ ಬಿಡ್ ಸರ್ ಇದು ರಾಜಸ್ಥಾನ್ಗೆ. ನಿತೀಶ್ ರಾಣಾ ಮಧ್ಯಮ ಕ್ರಮಾಂಕದಲ್ಲಿ ಹೇಳಿ ಮಾಡಿಸಿದಂತ ಆಟಗಾರ ನಿತೀಶ್ ರಾಣಾ. ನೋಡ್ಕೊಂಡ್ರೆ ರಾಜಸ್ಥಾನ್ ರಾಯಲ್ಸ್ ನ ಇದುವರೆಗಿನ ಇತಿಹಾಸ ನೋಡ್ಕೊಂಡ್ ಬಂದ್ರೆ, ರಾಜಸ್ಥಾನ್ ರಾಯಲ್ಸ್ ಏನಿದೆ, ಅವರು ವೆರಿ ಫಸ್ಟ್ ಚಾಂಪಿಯನ್, ಚಾಂಪಿಯನ್ IPL